ಬಿಕಾಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನೋದು ಇಟ್ ವಾಸ್ ಸೋ ಕ್ರೂಷಿಯಲ್, ಬಿಕಾಸ್ ಆ ಮಟ್ಟ ಮ್ಯೂಸಿಕಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಹ್ಯಾಸ್ ಟು ಮ್ಯಾಚ್. ಅದಕ್ಕೆ ಏನೇ ಕಮ್ಮಿ ಆದರೂ ಇಟ್ ವಾಸ್ ನಾಟ್, ಬಿಕಾಸ್ ಅದು ಕಮ್ಮಿ ಆಗ್ತಿತ್ತು. ಸೊ ಈಕ್ವಲಿ ಅಗೇನ್ ಸಾಯಿ ಕಾರ್ತಿಕ್, ಈ ಪ್ರೂವ್ಡ್ ಇನ್ ಈಸ್ ಲೆವೆಲ್. ಎವ್ರಿಬಡಿ ಮ್ಯೂಸಿಕ್ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಇವತ್ತು, ಬ್ಯಾಕ್ಗ್ರೌಂಡ್ ಸ್ಕೋರು ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್. ಆ್ಯಂಡ್ ಎಡಿಟರ್ ಕೆ ಎಂ ಪ್ರಕಾಶ್, ಈ ಸೆಡ್ ದಟ್ ನಾನು ಏನೂ ಕಷ್ಟ ಕೊಟ್ಟಿಲ್ಲ ಅಂದರೆ, ಬಟ್ ಅಫ್ಕೋರ್ಸ್ ಐ ವಾಸ್ ವಿತ್ ಹಿಮ್ ಆಲ್ಮೋಸ್ಟ್, ಐ ಲಿವ್ಡ್ ವಿತ್ ಹಿಮ್ 6 months ಏಟಿಂಗ್ ಶೂಟಲ್ಲಿ. ಸೊ ಮನೆಗಿಂತ ಜಾಸ್ತಿ ಏಟಿಂಗ್ ರೂಮಲ್ಲೇ ಇರ್ತೀವಿ. ಸೋ ಮಚ್ ಟೈಮ್. ಆ್ಯಂಡ್ ನಮ್ಮ ಟೀಮಲ್ಲಿ ಎವ್ರಿ ಆ್ಯಕ್ಟರ್ಸ್, ಇನ್ನು ಆ್ಯಕ್ಟರ್ಸ್ ಬಗ್ಗೆ ಇಫ್ ಯು ಟೇಕ್ಸ್ ಸಾಧು ಸರ್ ಆಗಲಿ ಇವರಾಗಲಿ, ಎವ್ರಿ ಆ್ಯಕ್ಟರ್ಸ್. ಆ್ಯಂಡ್ ಈ ಸಿನಿಮಾಗೆ ಇನ್ನೊಂದು ವೆರಿ ರೇರ್ ಒಂದು ಡಿಸೈರ್ ಇತ್ತು, ಈ ಸಿನಿಮಾ ಹಿಂಗೆ ಇರಬೇಕು ಅನ್ನೋದು. ನನಗೆ ಫ್ರಮ್ ಮೈ ಡೇ ಒನ್ನಿಂದ, ನನ್ನ ಸಿನಿಮಾ ಕೆರಿಯರಲ್ಲಿ ಫಸ್ಟ್ ಸಿನಿಮಾಯಿಂದ ನನಗೆ ನಾಗೇಂದ್ರ ಪ್ರಸಾದ್ ಬಿಟ್ಟರೆ ಬೇರೆ ರೈಟರ್ ಗೊತ್ತಿಲ್ಲ. ಡು ಯು ನೋ ದ್ಯಾಟ್? ಅಂದರೆ ನಾನು ಬೇರೆ ರೈಟರ್ ಐ ವುಡ್ ನಾಟ್ ಇವನ್ ಇಮ್ಯಾಜಿನ್ ದ್ಯಾಟ್. ಸಿಂಪ್ಲಿ ಸಿನಿಮಾ ಆದರೆ ಫಸ್ಟು ನಾಗೇಂದ್ರ ಪ್ರಸಾದ್ ಕಥೆ ಹೇಳೋದು, ಬಿಫೋರ್ ಹೀರೋ, ಬಿಫೋರ್ ಪ್ರೊಡ್ಯೂಸರ್. ಯಾರು ಮುಂದೆ ಪ್ರಸಾದ್, ಎದಕ್ಕಂದರೆ ಕಥೆ ಅರ್ಥ ಆಗಿಬಿಟ್ರೆ ಅವರು ಈ ಕ್ಯಾನ್ ಡೂ ಮಿರಕಲ್ಸ್ ಅನ್ನೋದು ಗೊತ್ತು. ಆ್ಯಂಡ್ ನಾಗೇಂದ್ರ ಪ್ರಸಾದ್, ವಿತೌಟ್ ನಾಗೇಂದ್ರ ಪ್ರಸಾದ್ ಇದಾಗುತ್ತಾ ಅಂದರೆ, ನಮಗೆ ಒಂದು 10 years ಜರ್ನಿಯಲ್ಲಿ ಲಾಸ್ಟ್ ಟೈಮ್ ಅವ್ರು ಹೇಳಿದ್ದಾರೆ, ಬಟ್ ನನಗೊಂದಿತ್ತು ವೈ ಸಚ್ ಎ, ಬಿಕಾಸ್ ಐ ವರ್ಕ್ ಎ ಲಾಟ್ ಆ್ಯಂಡ್ ಈಸ್ ಎ ಮ್ಯಾಜಿಕಲ್ ರೈಟರ್. ಒಂದು ಮೇಜರ್ ಸಾಂಗ್ ಆಗಬೇಕಲ್ಲ, ಒಂದು ಮೇಜರ್ ಆಲ್ಬಮ್ ಬರಬೇಕಲ್ಲ, ವೈ ಇಟ್ ಈಸ್ ನಾಟ್ ಕಮಿಂಗ್ ಅನ್ನೋದೊಂದು ಆಲ್ವೇಸ್ ಇತ್ತು ನನ್ನ ಮೈಂಡಲ್ಲಿ. ಈವನ್ ದೋ ವೆನ್ ಐ ಮೇಡ್ ಎ ಮೂವಿ ಕಾಲ್ಡ್ ಫಸ್ಟ್ ಟೈಮ್ ಐ ಇಂಟ್ರಡ್ಯೂಸ್ ನಾಗೇಂದ್ರ ಪ್ರಸಾದ್ ಟು ಇಳಯರಾಜಾ ಸರ್. ಅವರು ನನ್ನವನು ಸಾಂಗ್ಗೆ ಫಸ್ಟ್ ಅಂದ ಕೂಡಲೇ ಹೂಸ್ ರೈಟ್ ಅಂದರೆ, ಆಲ್ರೆಡಿ ಆ ಟೈಮ್ಗೆ ರಾಜಾ ಸರ್ ಬೇರೆ ರೈಟರ್ಸ್ ಇದ್ದರು. ನೋ ಸರ್, ನನ್ನ ಸಿನಿಮಾಗೆ ಮಾತ್ರ ನಾಗೇಂದ್ರ ಪ್ರಸಾದ್ ಸರೇ, ಬೇರೆ ಆಪ್ಷನ್ನೇ ಇಲ್ಲ ಅಂತ. ಹೌದಾ, ನನಗೆ ಏನೋ ಅವರು, ಬಿಕಾಸ್ ರಾಜಾ ಸರ್ ಒಂದು 3 ಹೆಸರು ಹೇಳಿದ್ರು. ಸೊ ಕನ್ನಡದಲ್ಲಿ ಅವರೇ ನನಗೆ ಬರ್ತೀನಿ. ನೋ ಸರ್, ಅದೊಂದು ಮಾತ್ರ ಇಳಯರಾಜಾ ಅವ್ರ ಮುಂದೆ ನೋಬಡಿ ರೈಸ್ ದ ವಾಯ್ಸ್, ಐ ರೈಸ್ಡ್ ಓನ್ಲಿ ಫಸ್ಟ್ ವಾಯ್ಸ್ ನಾಗೇಂದ್ರ ಪ್ರಸಾದ್, ಐ ಟುಕ್ ದೆಮ್. ಸೊ ಅದೊಂದು ಕ್ರೆಡಿಬಿಲಿಟಿ ಇಟ್ಸ್ ಆಲ್ವೇಸ್ ವಿತ್ ಅಸ್. ಬಟ್ ಇವತ್ತು ಪ್ರಸಾದ್ ಎದಕ್ಕೆ ಹೇಳ್ತಿದ್ರೆ, ಪ್ರಸಾದ್ ಈಸ್ ಸೋ ಮೆಟಿಕ್ಯುಲಸ್ ಆ್ಯಂಡ್ ಸೋ ಮಿರಕ್ಯುಲಸ್ ರೈಟರ್. ಈ ಸಿನಿಮಾದಲ್ಲಿ ಎವ್ರಿ ಡಿಸ್ಕಷನ್ ನಮ್ಗೆ ಗೊತ್ತಿದೆ. ನಾನು ಹೀರೋಯಿನ್ ನೋಡ್ಬಿಟ್ಟು ಹೀರೋ ಹಿಂದೆ ಬಿಡೋದು ವೆರಿ ರೊಟೀನ್ ಫಾರ್ಮುಲಾ ವಿಚ್ ಈಸ್ ಹ್ಯಾಪ್ನಿಂಗ್ ಲಾಸ್ಟ್ 40-50 yearsಲ್ಲಿ ಆಗ್ತಿದೆ ಅಂತ. ಇದರಲ್ಲಿ ಈ ಸಿನಿಮಾ ಮತ್ತೆ ಅದೇನು ಬರೀತಾರೆ ಆದಮೇಲೆ ಎಸೆಡ್ ದಟ್ ದ್ವಾಪರ ಸಾಂಗ್ ಈಸ್ ಲೈಕ್ ಎ ರೇಜ್. 8 lakhs, ನಿಯರ್ಲಿ 840 reels, ವಿಚ್ ಈಸ್ ಇಂಡಸ್ಟ್ರಿಯಲ್, ಕನ್ನಡ ಇಂಡಸ್ಟ್ರಿ ರೆಕಾರ್ಡ್ ಇದು. ಅಲ್ಲ, ನಿಯರ್ಲಿ 1 portal 8 lakh reels ಅನ್ನೋದು ಇಟ್ಸ್ ಇಂಪಾಸಿಬಲ್ ಟು ರೀಚ್ ಇನ್, ಬಿಕಾಸ್ ನಮಗೆ ಗೊತ್ತು ವೆನ್ ವಿ ಕಮ್ ಅಕ್ರಾಸ್ ಅದರ್ ಆಲ್ಬಮ್ಸ್, ಅದು ಮೇಜರ್ ಥಿಂಗ್. ಹಂಗಾಗಿ ಮೇಜರ್ ಅರ್ಜುನ್ ಜನ್ಯಾಸ್ ಕಂಪೋಸಿಷನ್ಸ್ ಈಕ್ವಲ್ಲಿ ಆಗಿ ನಾಗೇಂದ್ರ ಪ್ರಸಾದ್ ಈ ಪ್ರೂವ್ಡ್ ಇಟ್. ಆ್ಯಂಡ್ ಈ ಸಿನಿಮಾ ಇನ್ನೊಂದು ಸ್ಥಾಯಿಗೆ ತೊಗೊಂಡದ್ದು ಒನ್ ಮೋರ್ ಟೆಕ್ನಿಷಿಯನ್. ಅಫ್ಕೋರ್ಸ್ ಐ ಆಮ್ ನಾಟ್ ಡಿಗ್ರೀನ್ ಕವಿರಾಜ್ ಸರ್ ಆ್ಯಂಡ್ ಜಯಂತ್ ಕಾಯ್ಕಿನಿ, ದೋಸ್ ಆಲ್ ಆರ್ ಫ್ಯಾಬ್ಯುಲಸ್ ಟೀಮ್. ಆ್ಯಂಡ್ ಇದರಲ್ಲಿ ಇನ್ನೊಂದು ಒನ್ ಪರ್ಸನ್ ಆ್ಯಕ್ಟರ್ಸ್ ಬಗ್ಗೆ ಹೇಳಿದ್ರೆ, ಐ ಕಾಂಟ್ ಸೇ ಅಬೌಟ್ ಗಿರಿ ಆಗಲಿ, ರಂಗಯ್ಯ ರಘು ಸರ್ ಆಗಲಿ, ಸಾಧು ಸರ್ ಆಗಲಿ. ಅಫ್ಕೋರ್ಸ್ ಸಾಧು ಸರ್ ಮೈ ರಿಲೇಷನ್ ಈಸ್ ಲೈಕ್ ಡೈರೆಕ್ಟರ್ ಆ್ಯಂಡ್ ಆರ್ಟಿಸ್ಟ್ ಥರ ಇರ್ತಾ ಇರಲಿಲ್ಲ. ಇಫ್ ಸಂಬಡಿ ಕಮ್ಸ್ ವಿ ಆಲ್ ಲುಕ್ ಲೈಕ್ ಬ್ರದರ್ಸ್ ಓನ್ಲಿ. ಆ್ಯಂಡ್ ಮೈ ಡೈರೆಕ್ಷನ್ ಟೀಮ್, ಎವ್ರಿ ಒನ್. ಆ್ಯಂಡ್ ಒನ್ ಮೋರ್ ಇದೆ ಅಂದರೆ, ಈ ಸಿನಿಮಾಗೆ ವೆನ್ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ, ಹೋಲ್ ಸ್ಕ್ರಿಪ್ಟ್ ಆದಮೇಲೆ ಈ ಸಿನಿಮಾಗೆ ಒಂದು ಕಾಮಿಡಿ ಫ್ಲೇವರ್ ಬೇಕಾಗಿತ್ತು. ಐ ನೀಡ್ ಸಮಥಿಂಗ್ ಆ್ಯಸ್, ಬಿಕಾಸ್ ಇಷ್ಟು ಸೀರಿಯಸ್ ಆಗಿ ಹೇಳೋಕ್ಕಾಗಲ್ಲ. ಇದಕ್ಕೊಂದು ಕಾಮಿಡಿ ಸ್ಟೇಜ್ ಬರಬೇಕು ಅನ್ನೋದಕ್ಕೆ, ಇನ್ ಆಲ್ ದೀಸ್ ಡೇಸ್ ಐ ನೆವರ್ ಸೇಡ್, ಇವತ್ತು ಏನು ಲಾಫ್ಟರ್ ಇದೆನೋ ಅದಕ್ಕೆ ವಿಜಯ್ ಸೆಡ್ ದಟ್ ಐ ಆಮ್ ಥ್ಯಾಂಕ್ಫುಲ್ ಟು ಡೈರೆಕ್ಟರ್. ನೋ ವಿಜಯ್, ಐ ಆಮ್ ಥ್ಯಾಂಕ್ಫುಲ್ ಟು ಯು, ಬಿಕಾಸ್ ಕಾಮಿಡಿ ಈಸ್ ನಾಟ್ ಮೈ ಜಾನರ್. ಆದರೂ ಯು ಗಿವ್ ದ ಸಚ್ ಎ ಪಂಚಸ್ ಟುಡೇ ಥಿಯೇಟ್ರಲ್ಲಿ, ಎವ್ರಿಬಡಿ ಲಾಫ್ಟಿಂಗ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು, ಮಿಸ್ಟರ್ ವಿಜಯ್. ಆ್ಯಂಡ್ ಫೈನಲಿ ಅಗೇನ್, ಐ ನೆವರ್ ಹ್ಯಾವ್ ವರ್ಡ್ಸ್ ಟು ಪ್ರೈಸ್ ಮೈ ಹೀರೋ ಗಣೇಶ್ ಸರ್. ಅಂದರೆ ಅದು ಲೈಕ್ ಹೆಂಗೆ ಅಂದರೆ, ಪೀಪಲ್ ಮೇ ಸೇ ದಟ್ ಓಕೆ ಹೀರೋ ಡೈರೆಕ್ಟರ್ ಆಲ್ವೇಸ್ ಅಂತ ಇದೆ, ಸೊ ದೇರ್ ಹೀರೋಸ್ಗೆ ಇದು ಅದು ಅಂತ. ಬಟ್ ಐ ಆಮ್ ಆನೆಸ್ಟ್ಲಿ ಸೇಯಿಂಗ್ ಸರ್, ಲಾಸ್ಟ್ ಟೈಮ್ ಹೇಳಿದೆ, ಈ ಸಿನಿಮಾದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿತ್ತು ಅನ್ನೋದು ಎಂಟೈರ್ ಕರ್ನಾಟಕ ಈಸ್ ಲುಕಿಂಗ್ ಎಟ್ ದ ಫಿಲ್ಮ್, ದ ಮ್ಯಾಜಿಕ್ ವಾಟ್ ಯು ಡಿಡ್. ಇಟ್ ಈಸ್ ಅ ಮೇಜರ್ ಮ್ಯಾಜಿಕ್. ಇದು ವಿತ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಒನ್ ಎಕ್ಸಾಂಪಲ್, ಯು ಹ್ಯಾವ್ ಟು ಲಿಸನ್. ನಾನು ವೆನ್ ಐ ಆಮ್ ಡೂಯಿಂಗ್ ಮಿಕ್ಸಿಂಗ್ ಇನ್ ಹೈದ್ರಾಬಾದ್, ಕೃಷ್ಣ, ಯು ನೋ ಸಾಯಿ,
ಕೃಷ್ಣ ಸೌಂಡ್ ಇಂಜಿನಿಯರ್ ಈಸ್ ಡೂಯಿಂಗ್ 3 films. ಮಿಸ್ಟರ್ ಬಚ್ಚನ್, ಇನ್ನೊಂದು ತೆಲುಗು ಫಿಲಮ್, ಆ್ಯಂಡ್ ದಿಸ್ ಥಿಂಗ್ ಕೃಷ್ಣ ಪ್ರಣಯ್ ಇಸ್ ಹ್ಯಾಪ್ನಿಂಗ್ ದೇರ್ ಮಿಕ್ಸಿಂಗ್. ನಾನು ಫೈನಲಿ ವೆನ್ ಐ ವೆಂಟ್ ದೇರ್, ಈ ಕಾಲ್ ಈ ಕೇಮ್ ಔಟ್ ಆ್ಯಂಡ್ ಸರ್, ನನಗೆ ವೆನ್ ಎವರ್ ಐ ಫೀಲ್ ಬೋರ್ ಐ ಆಮ್ ಪ್ಲೇಯಿಂಗ್ ಯುವರ್ ಮೂವಿ ಅಂತ. ಈ ಡಸಂಟ್ ನೋ ಕನ್ನಡ ಪ್ರಾಪರ್ಲಿ, ಅವ್ರು ಕನ್ನಡ ಪಂಚಸ್ ಅರ್ಥ ಆಗಲ್ಲ. ನಾನು ಅಂದೆ ಸರ್ ಇದು ಇದೆ ಸರ್ ಅಂದರೆ, ದ ಓನ್ಲಿ ಫಸ್ಟ್ ಟೆಕ್ನಿಷಿಯನ್ ಸರ್, ಇಟ್ ಈಸ್ ದ ಮ್ಯಾಜಿಕಲ್ ಮೂವಿ ಸರ್, ಅದು ವಿತೌಟ್ ಗಣೇಶ್ ಸರ್ ಇಟ್ ನಾಟ್ ಪಾಸಿಬಲ್. ಆ್ಯಂಡ್ ಈ ಟೋಲ್ಡ್ ಮೀ ಸರ್ ಡೋಂಟ್ ನೆವರ್ ಟ್ರೈ ಟು ರೀಮೇಕ್ ದಿಸ್ ಫಿಲಮ್ ಬಿಕಾಸ್ ಈ ಮ್ಯಾಜಿಕ್ ಮತ್ತೆ ಆಗಲ್ಲ ಗೊತ್ತಿಲ್ಲ ಬಿಕಾಸ್ ಆಫ್ ಈ ಮತ್ತೆ ಐ ಮೇಕ್ ಲೈಕ್ ಕಾಲ್ಡ್ ಹಿಮ್. ಫ್ರಮ್ ದಟ್ ಡೇ ಐ ಬಿಲೀವ್ಡ್ ಬಿಕಾಸ್ ಈ ಎಕ್ಸ್ಪ್ಲೈನ್ ಫ್ರಮ್ ದೇರ್ ವೆಂಕಟೇಶ್ ಸರ್ ಹೇಳಿದ್ರು ಕಾನ್ಫಿಡೆನ್ಸ್ ಲೆವೆಲ್ಸ್ ಆಗಿ ಎವ್ರಿಥಿಂಗ್. It is only I rely on these all wonderful guys. We were to 25 days and we are running towards 50 days. And overall, I am thankful to each and every actor and technicians personally, and nothing else, because even to 50 days, 25 days, what exactly happening, it is a big thing for a Kannada cinema or Kannada cinema. So I am one among them. And finally, I want to say one more time, thanks Ganesh sir. Ganesh sir, I am very thankful to act with my film. That's all. Thank you. ಮೊದಲಿಗೆ ನಮ್ಮ ಡೈರೆಕ್ಟರ್ ಸರ್ಗೆ ಗಣೇಶ್ ಸರ್ ಒಂದು ಮೊಮೆಂಟು ಕೊಡ್ತಾರೆ. ಅವ್ರ ಜೊತೆ ಜಾಯಿನ್ ಆಗಬೇಕು ನಮ್ಮ ಮತ್ತೊಬ್ಬರು ಪತ್ರಕರ್ತರು VCN ಮಂಜು ಸರ್, ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಡೈರೆಕ್ಟರ್ ಸರ್ಗೆ ಗಣೇಶ್ ಸರ್ ಹಾಗೂ ಮಂಜು ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ವಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ವಿಭಿನ್ನ ಪ್ರಯತ್ನದ ಮೂಲಕ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಂತಹ ನಮ್ಮ ಹೆಮ್ಮೆಯ ನಿರ್ದೇಶಕರು ಶ್ರೀನಿವಾಸ್ ರಾಜು ಅವರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.